ಆಕೆ ಪ್ರೀತಿಸಿದ ಯುವಕ ಜೊತೆಗೆ ಜೀವ ಪೂರ್ತಿ ಬಾಳುವ ಕನಸು ಕಂಡಿದ್ಲು. ಮನೆಯಲ್ಲೇ ಪ್ರೀತಿಗೆ ಒಪ್ಪಿಗೆ ಪಡೆದು ಖುಷಿಯಾಗಿದ್ಲು. ಆದರೆ ಪ್ರಿಯಕರ ಅನಿಸಿಕೊಂಡವ ಆಕೆ ಪಾಲಿಗೆ ಅಕ್ಷರಶಃ ರಾಕ್ಷಸನಾಗಿದ್ದ. ಬಾಳಿ ಬದುಕಬೇಕಾದವಳು ಲವರ್ ಕಾಟಕ್ಕೆ ಕುಣಿಕೆ ಏರಿದ್ದಾಳೆ. ಏನ್ ಕತೆ ಅಂತ ನೀವೇ ನೋಡಿ. ಈ ಪ್ರೀತಿ ಪ್ರೇಮ ಅನ್ನೋದೇ ವಿಚಿತ್ರ ಕಣ್ರಿ. ಮೊದಲು ಹೈ ಸ್ಪೀಡ್ನಲ್ಲಿ ಪ್ರೇಮ ಹಕ್ಕಿಗಳ ಹಾರ್ಟ್ ಬೀಟ್ ಹೆಚ್ಚಿಸಿಬಿಡುತ್ತೆ. ದಿನ ಕಳೆದಂತೆ ಅದೇ ಪ್ರೀತಿ ಕೆಲವರ ಹೃದಯ ಬಡಿತವನ್ನೇ ನಿಲ್ಲಿಸಿಬಿಡುತ್ತೆ. ಪ್ರೀತಿ ಮೈ ಹುಷಾರಪ್ಪ ಅಂದ್ರೂ ಕೇಳೋ ಪ್ರೇಮಿಗಳೇ ಇಲ್ಲ. ಹೊಟ್ಟೆಗೆ ಚಿಟ್ಟೆ ಬಿಟ್ಟುಕೊಂಡವರಂತೆ ಹಾರಾಡಿ ಬಿಡ್ತಾರೆ. ಇದೇ ಬೆಸ್ಟ್ ಚಾನ್ಸ್ ಅಂತ ಕಮೆಂಟ್ ಆಗಿ ಹೋಗಿ ಬಿಡ್ತಾರೆ. ಹಾಸನದಲ್ಲೂ ಇಂಥದ್ದೇ ಘಟನೆ ನಡೆದಿದೆ. ಪ್ರಿಯಕರ ಮೋಸಕ್ಕೆ ನೊಂದೋಳು ದುರಂತ ಅಂತ್ಯ ಕಂಡಿದ್ದಾಳೆ. ಪ್ರೀತಿಸಿದ ಯುವಕನಿಂದ ನಿತ್ಯ ಚಿತ್ರಹಿಂಸೆ. ಸೈಕೋ ಲವರ್ ಕಾಟಕ್ಕೆ ಸುಂದರಿ ಆತ್ಮಹತ್ಯೆ. ಪ್ರೀತಿಯನ್ನು ಪ್ರಪಂಚನೇ ಹಾಗೆ. ಜೊತೆ ಹಾಕಿದ್ದಾಗ ಎಲ್ಲವೂ ಕೂಡ ಮಧುರವಾಗಿರುತ್ತೆ. ಒಟ್ಟೊಟ್ಟಿಗೆ ಅನುರಾಗದ ಅಲೆಯಲ್ಲಿ ತೇಲಾಡುವ ಸ್ವರ್ಗವಾಗಿರುತ್ತೆ. ಅದೇ ಅನುರಾಗದ ಅಲೆಯಲ್ಲಿ ಬಿರುಗಾಳಿ ಎದ್ದಾಗ ಬದುಕಿನ ದಿಕ್ಕೆ ಬದಲಾಗಿ ಬಿಡುತ್ತೆ. ನೀನೇ ಜೀವ ಎಂದೋಳು ಹೃದಯಕ್ಕೆ ಕೊಳ್ಳಿ ಇಟ್ಟಾಗ ಈ ಬದುಕೆ ಬೇಡ ಅನಿಸ್ಬಿಡುತ್ತೆ. ಈ ಚೆಲುವೆ ಬಾಳಲು ಆಗಿದ್ದು ಅದೇ. ಕೊನೆಯವರೆಗೂ ಜೊತೆಯಾಗಿರ್ತೀನಿ, ನಿನಗೋಸ್ಕರ ಪ್ರಾಣ ಕೊಡ್ತೀನಿ ಎಂದಿದ್ದ ಪ್ರಿಯಕರನ ಮೋಸದಾಟಕ್ಕೆ ಸಾವಿನ ಕದ ತಟ್ಟಿದ್ದಾಳೆ. ಕಣ್ಣು ಕುಕ್ಕುವಂತೆ ಪಳಪಳ ಹೊಳೆಯುತ್ತಿರುವ ಹಾಸನದ ಚೆಲುವೆ ಈ ಸ್ಟೋರಿಯ ದುರಂತ ನಾಯಕಿ. ನಟಿ ಆಶಿಕಾ ಅವರ ಮಾವನ ಮಗಳು. ಅಂದ ಚಂದಕ್ಕೂ ಸಾಟಿ ಇರಲಿಲ್ಲ, ವಿದ್ಯೆಯಲ್ಲೂ ಕಡಿಮೆ ಇರಲಿಲ್ಲ. ಇಂಜಿನಿಯರಿಂಗ್ ಮುಗಿಸಿ ತನ್ನದೇ ಪ್ರಪಂಚದಲ್ಲಿ ಇದ್ದವಳನ್ನ ಪ್ರೇಮ ಲೋಕಕ್ಕೆ ಕರೆದೊಯ್ದಿದ್ದೆ ಈ ಮಯಾಂಕ್. ಇಬ್ಬರ ಮಧ್ಯೆ ಅದೇ ಯಾವ ಗ್ಯಾಪ್ನಲ್ಲಿ ಪ್ರೀತಿ ಶುರುವಾಗಿತ್ತೋ ಗೊತ್ತಿಲ್ಲ. ಅದಾಗಲೇ ಪ್ರೇಮ ಹಕ್ಕಿಗಳಂತೆ ಹಾರಾಡೋದಕ್ಕೆ ಶುರು ಮಾಡಿದ್ರು. ಬದುಕಿದ್ರೆ ಮಯಾಂಕ್ ಜೊತೆ ಬದುಕಬೇಕೆಂದು ಯುವತಿ ನಿರ್ಧಾರ ಮಾಡಿದಳು. ಹೀಗಾಗಿ ಮನೆಯಲ್ಲಿ ಅದೆಷ್ಟೋ ವಿರೋಧಿಸಿದ್ರು ಕೂಡ ಪಟ್ಟು ಹಿಡಿದು ಒಪ್ಪಿಸಿದಳು. ಲವರ್ ಇದ್ರು ಬೇರೆ ಹುಡುಗಿಯರ ಸವಾಸ. ಪ್ರಶ್ನೆ ಮಾಡಿದ ಪ್ರೇಯಸಿಗೆ ಕೊಡ್ತಿದ್ನಂತೆ ಕಾಟ. ಯಾವಾಗ ಮನೆಯಲ್ಲಿ ಗ್ರೀನ್ ಸಿಗ್ನಲ್ ಕೊಟ್ಟರೋ ಮಯಾಂಕ್ನ ಮನೆ ಹಾಳಕ್ಕೆ ರಹಸ್ಯಗಳು ಒಂದೊಂದಾಗಿ ಬಯಲಾಗ್ತಾ ಇದ್ವು. ಲವರ್ ಇದ್ರು ಬೇರೆ ಯುವತಿಯರ ಜೊತೆ ಸುತ್ತಾಡ್ತಿದ್ನಂತೆ. ಮಿಡ್ ನೈಟ್ ಚಾಟಿಂಗು, ಸಿಟಿ ರೌಂಡ್ಸ್ ಅಂತ ಹಾದಿ ತಪ್ಪಿದ್ನಂತೆ. ಇದನ್ನ ಸಹಿಸದ ಯುವತಿ ಪ್ರಶ್ನೆ ಮಾಡಿದ್ದಾಳೆ. ಇದೆಲ್ಲ ಸರಿಯಲ್ಲ ಅಂತ ಬುದ್ಧಿ ಮಾತು ಕೂಡ ಹೇಳಿದ್ದಾಳೆ. ಇಷ್ಟಕ್ಕೆ ರುಚಿಗೆದ್ದ ಮಯಾಂಕ್ ಕೊಡಬಾರ್ದ ಕಾಟ ಕೊಟ್ಟಿದ್ದ. ಹೇಗಿದ್ರು ಮದುವೆ ಆಗ್ತೀವಲ್ಲ ಅಂತ ನಂಬಿಸಿ ಲೈಂಗಿಕ ಕಿರುಕುಳ ಕೊಟ್ಟಿದ್ದಂತೆ. ಇದಕ್ಕೆ ಯುವತಿ ಒಲ್ಲೆ ಎಂದಿದ್ದೆ ತಡ ಆಕೆ ಮೇಲೆ ಹಲ್ಲೆ ಮಾಡಿ ಚಿತ್ರ ಹಿಂಸೆ ಕೊಟ್ಟಿದ್ದಾನೆ. ಈ ವಿಷಯ ಯುವತಿ ಮನೆಯಲ್ಲೂ ಕೂಡ ಗೊತ್ತಾಗಿತ್ತು. ಹೀಗಾಗಿ ಅವನ ಸವಾಸ ಬೇಡ ಅಂತ ಮಗಳನ್ನ ಬೆಂಗಳೂರಿಗೆ ಕಳಿಸಿದ್ರು. ಆದ್ರೂ ಮಯಾಂಕ್ ಮಾತ್ರ ಬಿಟ್ಟಿರ್ಲಿಲ್ಲ. ಕಾಲ್ ಮೆಸೇಜ್ ಮಾಡಿ ಪ್ರೇಯಸಿಗೆ ಇನ್ನಿಲ್ಲದ ಟಾರ್ಚರ್ ಕೊಡ್ತಿದ್ನಂತೆ. ಯಾವಾಗ ಮಯಾಂಕ್ ಅಟ್ಟಹಾಸ ಮಿತಿ ಮೀರ್ತೋ ಯುವತಿ ಸಾಯೋದಕ್ಕೆ ನಿರ್ಧಾರ ಮಾಡಿದ್ದಾಳೆ. ನವೆಂಬರ್ 21ರಂದು ಸಂಬಂಧಿಕರ ಮನೆಯಲ್ಲಿ ನೇಣಿಗೆ ಶರಣಾಗಿದ್ದಾಳೆ. ಮಗಳ ಸಾವಿನ ಸುದ್ದಿ ಕೇಳಿದ ಹೆತ್ತವರಿಗೆ ಬರ ಸಿಡಿಲು ಬಡದಂತಾಗಿದೆ. ಮಯಾಂಕ್ ಹಾಗೂ ಆತನ ವಿರುದ್ಧ ಆಕ್ರೋಶ ಹೊರಹಾಕಿದ್ದಾರೆ. ಮಯಾಂಕ್ ಡ್ರಗ್ಗೆ ಅಡಿಕ್ಟ್ ಆಗಿದ್ದಂತೆ. ಆತನಿಗೆ ಗಲ್ಲು ಶಿಕ್ಷೆ ಆಗಬೇಕು ಅಂತ ಆಗ್ರಹಿಸಿದ್ದಾರೆ. ಈ ಸಂಬಂಧ ಬೆಂಗಳೂರಿನ ಪುಟ್ಟೇನಹಳ್ಳಿ ಠಾಣೆಯಲ್ಲಿ ದೂರು ಕೊಟ್ಟಿದ್ದಾರೆ. ಆದರೆ 9 ದಿನ ಕಳೆದರೂ ಕೂಡ ಆರೋಪಿ ವಿರುದ್ಧ ಯಾವುದೇ ಕ್ರಮ ಕೈಗೊಂಡಿಲ್ಲ ಅಂತ ಆರೋಪಿಸುತ್ತಿದ್ದಾರೆ. ಒಟ್ನಲ್ಲಿ ಪ್ರೀತಿಸಿದವನ ಜೊತೆ ಹಸಮಣೆ ಏರುವ ಕನಸು ಕಂಡವಳು ನೇಣಿನ ಕುಣಿಕೆ ಏರಿದ್ದಾಳೆ. ಇನ್ನು ಮುಂದೆ ಆದರೂ ಕೂಡ ಇಂಥ ಹುಡುಗರನ್ನ ನಂಬುವ ಮೊದಲು ಯುವತಿಯರು ಹುಷಾರಾಗಿರಬೇಕು ಅನ್ನೋದೇ ನಮ್ಮ ಆಶಯ. ಕ್ರೈಮ್ ಬ್ಯೂರೋ, ರೆಬಲ್ ಟಿವಿ, ಬೆಂಗಳೂರು.